ಭಾಳಷ್ಟು ಹೇಳಿದ್ದಾರೆ. ಅದರಲ್ಲಿ ಒಂದು ಭಾಗ ಯಾರ್ಯಾರ ಭಗವಾನ್ ಬುದ್ಧರ ಸಂದರ್ಭದಲ್ಲಿ ಯಾರಾದರೂ ಸಹಾಯವನ್ನು ಕೇಳಿದ್ರೆ ಅವ್ರ ಮನೆಗೆ ಹೋಗ್ತಿದ್ರು ನೇರವಾಗಿ. ಅದು 30 ಕಿಲೋಮೀಟರ್ 40 ಕಿಲೋಮೀಟರ್ ಅದು ಯಾರಾದರೂ ನೆನೆಸಿದಾಗ ಮನುಷ್ಯನಿಂದ ನೆನೆಸ್ಬೇಕು. ಚಲ ಒಂದು ಶಕ್ತಿಯಿಂದ ನೆನೆಸಿದ್ರೆ ಅವ್ರ ಮನೆ ಮುಂದೆ ಹೋಗಿದ್ದಿರ್ತಿರುತ್ತೆ. ಅವ್ರಿಗೆ ಹೆಂಗೆ ಗೊತ್ತಿತ್ತು ಅಂದರೆ ಅವರು ಜ್ಞಾನದಿಂದ ತಿಳ್ಕೊತಿದ್ರು, ತ್ರಿಕಾಲ ಜ್ಞಾನ ಕೇಳಿ. ಅದಕ್ಕೆ ಜಾತಕ ಕಥೆಗಳು ಅಂತ ಬರ್ತಾವೆ. ಅವ್ರು ಭಗವಾನ್ ಬುದ್ಧರಿಗೆ ಏನಿದ್ರು ನಾವು ಪುನರ್ಜನ್ಮ ಹಾಗೆ ಹೇಳ್ತೀವಿ, ಅವ್ರು ಇದ್ದದ್ದು ಹೇಳಿ ಗೊತ್ತಾಗ ನಮ್ಗೆ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗ್ತೈತೆ ಅಂದ್ರೆ ಅಷ್ಟು ಅನಂತರ ಆಗಬೇಕು. ಒಮ್ಮೆ ಬುದ್ಧ ಭಗವಾನರು ರಾಜಗೃಹ ಹತ್ತಿರ ವೇಲುವನದ ಕಲಂದಕ ನಿವಾಸದಲ್ಲಿ ತಂಗಿದ್ದು. ಇದು ಏನು ಹೇಳ್ತೀವಿ ಕರೆನೇ ಅದಾವೆ, ಯಾಕಂದರೆ ಅಲ್ಲಿ ಅದಾವೆ, ಸುಳ್ಳು ಅಲ್ಲಿ. ನೀವು ಉತ್ತರ ಭಾರತದ ಪ್ರವಾಸ ಮಾಡಬೇಕು, ಅವಾಗ ಎಲ್ಲ ಅಲ್ಲಿ ಬುದ್ಧ ಭಗವಾನ ತಿರುಗಾಡೋದು ಅದಾವ. ಒಮ್ಮೆ ಬುದ್ಧ ಭಗವಾನ್ ರಾಜಗೃಹ ಅದು ಅಜಾತ ಶತ್ರುಗಳ ರಾಜಧಾನಿಯಾಗಿತ್ತು. ನಾವು ಹೋಗಿದ್ದೀವಿ, ಅಲ್ಲಿ ತಪಸ್ಸು ಮಾಡ್ಯಾರ. ಎಲ್ಲ ನಿರಂತರ ಮಾಡಿದ್ರು ಯಾರಾದರೂ ಬರ್ತಾರೆ ದೇವರನ್ನ ಅದಕ್ಕೆ ಮಧ್ಯಮ ಮಾಡುವ ಕಂಡಿರೋದು ನಾವು ಹೆಂಗೆ ಬದುಕಬೇಕು. ಬುದ್ಧ ಭಗವಾನೇ ಹೇಳ್ಯಾರ, ತಪಸ್ಸು ಮಾಡಿಬಿಟ್ಟು ಹೋಗುತ್ತೇನಿಲ್ಲ, ನೀವು ನಿಜವಾಗಿ ಭೂಮಿ ಮೇಲೆ ಬದುಕಬೇಕಂದ್ರೆ ನಾವು ಅತ್ಯಂತ ಸರಳ ಸ್ವಚ್ಛ ಮತ್ತು ಅಷ್ಟಾಂಗ ಮಾರ್ಗದ ಮುಖಾಂತರವಾದ ನಾವು ಶ್ರೀಮಂತರಾಗ್ತೀವಿ. ಬಡವರ ಬಗ್ಗೆ ಅನ್ಕೋಪತ್ತವರಿಲ್ಲ ಅವರು. ಬಡವರು ಯಾಕಾದ್ರೆ ನೀವು ಸರಿಯಾಗಿ ದುಡಿದಿಲ್ಲ, ಸರಿಯಾಗಿ ಓದಿಲ್ಲ, ಅದಕ್ಕೆ ಬುದ್ಧರು ಬಡವರ ಬಗ್ಗೆ ಅನುಕಂಪ ಇಲ್ಲ. ನೀವು ದುಡಿಬೇಕು, ಉಣಬೇಕು, ಸಮಾನತೆಯಿಂದ ಬದುಕಬೇಕು. ಎಲ್ಲ ಮಹಿಳೆಯರು ಮತ್ತು ಪುರುಷರು ಇಬ್ಬರಿಗೆ ಅಷ್ಟೇ ಸ್ವಾತಂತ್ರ್ಯ. ರಾಜಗೃಹದಲ್ಲಿ ಒಬ್ಬ ಶ್ರೇಷ್ಠಿಯು ಇದ್ದನು, ಅವನ ಭಗವಾನ್ ಬುದ್ಧರ ಅನುಯಾಯಿಯಾಗಿದ್ದನು. ಒಬ್ಬ ವ್ಯಕ್ತಿ ಇದ್ದ ಭಗವಾನ್ ಬುದ್ಧರು. ಹಿಂಗೆ ಹೆಂಗೆ ನಾವು ಯಾಕಂದ್ರೆ ಕರೆಕರೆ ಆಗಿದೆ ಅವ್ರು ನೋಡಿದ್ರೆ ಏನೋ ಅಷ್ಟೊಂದು ಶಕ್ತಿ ಇತ್ತು ಅವರಲ್ಲಿ. ಅವನು ಶೀಲಾಚಾರ ಧ್ಯಾನ ಸಾಧನೆಯಲ್ಲಿ ತೊಡಗುತ್ತಿದ್ದನು. ಶೀಲ ಅಂದರೆ ಏನು? ನಾವು ಇವತ್ತು ನಾವು ಕುಡಿಬಾರ್ದಪ್ಪ, ನಾವು ಮೇಂಟೈನ್ ಮಾಡಿದ್ವಿ, ನಾವು ಮಾಡಲ್ಲ, ನಾವು ಸಿಗರೇಟ್ ಸೇದಲ್ಲ, ಇದು ಶೀಲ. ನಾವಿವತ್ತು ನಾವು ಕೆಟ್ಟದ್ದು ನೋಡೋಲ್ಲ, ಒಳ್ಳೆ ಕೆಲಸ ಮಾಡ್ತೇವೆ, ಶೀಲ ಮೇಂಟೈನ್ ಮಾಡಬೇಕು. ಪಂಚಶೀಲ ಸಾಧ್ಯ ಇದ್ದಷ್ಟು ಶೀಲ ಧ್ಯಾನದಲ್ಲಿ ತೊಡಗುತ್ತಿದ್ದನು. ಅವನಿಗೆ ಶಿಗಾಲನೆಂಬ ಪುತ್ರರಿದ್ದನು. ಶಿಗಾಲ ಅವನ ಹೆಸರು ಕರೆಕರೆ. ಅವನಾದರೂ ಧರ್ಮಾಚರಣೆ ನಂಬಿಕೆ ಇಲ್ಲದವನಾಗಿದ್ದಾನೆ. ಅವನ ಧರ್ಮ ನಂಬುತ್ತಿದ್ದಲ್ಲ, ಸುಮ್ಮನೆ. ತಂದೆ ಆತನನ್ನು ಬುದ್ಧನಲ್ಲಿ ಕರೆದುಕೊಂಡು ಹೋಗಿ ಧರ್ಮೋಪದೇಶ ಮಾಡಿಸಿ ಅವನನ್ನು ಸರಿದಾರಿಯಲ್ಲಿ ತರಲು ಎಷ್ಟೇ ಹೇಳಿದರೂ ಅವನ ಅಹಂಕಾರದಿಂದ ತಿರಸ್ಕರಿಸುತ್ತಿದ್ದನು. ಅಹಂಕಾರಕ್ಕೆ ಇಲ್ಲಿ ಬಂದು ಇಲ್ಲಿ ಬೇಡ್ಕೋಬೇಕು, ಕುಂದಿರಬೇಕು, ಬಂತೇಜಿ ಬಂದ್ರೆ ಅವರಿಗೆ ನಮಸ್ಕಾರ ಮಾಡಬೇಕು, ನನ್ನ ಮೈ ನೋಯ್ತು ಅಂತಿದ್ದ. ಯಾರೇ ಶಿಗಾಲ. ಆದರೂ ತಂದೆಗೆ ಬುದ್ಧನಲ್ಲಿ ಅಪಾರ ನಂಬಿಕೆ ಇತ್ತು, ಶ್ರದ್ಧೆ ಇದ್ದು ಕೇವಲ ಬುದ್ಧನೇ ತನ್ನನ್ನು ಸುಭಾಷಿಸಬಹುದೆಂಬ ಸಾಯುವ ಗಳಿಗೆಯಲ್ಲಿ ಪುತ್ರನಿಗೆ ವೇಲುವನದ ಹತ್ತಿರ ನದಿಯಲ್ಲಿ ಪ್ರತಿದಿನ ಸ್ನಾನ ಮಾಡಿ 6 ದಿಕ್ಕುಗಳಿಗೆ ನಮಸ್ಕರಿಸಲು ಹೇಳಿದನು. ಹಂಗಾರೆ ಮಾಡಿ ಅವನಿಗೆ ದಾರಿ ತರಬೇಕಾಯ್ತು. ಅಲ್ಲಿ ವೇಲುವನ ಇದೆ, ಅಲ್ಲಿ ಅದ, ನಾವು ನೋಡಿ. ಪ್ರತಿದಿನ ಸ್ನಾನ ಮಾಡಿ 6 ದಿಕ್ಕುಗಳಿಗೆ ನಮಸ್ಕರಿಸಲು ಹೇಳಿದನು. ದಿಕ್ಕುಗಳಿಗೆ ನಮಸ್ಕರಿಸಿ ಅಟ್ಲೀಸ್ಟ್ ಇದಾರೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ಅವರು. ಪುತ್ರನಿಗೆ ವೇಲುವನದ ಹತ್ತಿರ ಆಯ್ತಾ. ಹಾಗೆ ಮಾಡಿದರೆ ಒಂದಿಲ್ಲ ಒಂದು ದಿನ ಬುದ್ಧ ಭಗವಾನ್ ಈತನನ್ನು ನೋಡಿ ಧರ್ಮೋಪದೇಶ ಮಾಡಬಹುದೆಂದು ಹಾಗೆ ಹೇಳಿ ಸತ್ತು ಹೋಗ್ತಾರೆ. ಯಾಕಂದ್ರೆ ಮಗನ ಮೇಲೆ ಪ್ರೀತಿ ಭಾಳ ತಂದೆ ತಾಯಿಗಳಿಗೆ, ಮಗ ಸುಧಾರಣೆ ಆಗಲಿ ಅಂತ ಹೇಳಿ ಹೋಗ್ತಾನ. ಹಾಗೆ ಮಾಡಿದರೆ ಒಂದಲ್ಲ ಒಂದು ದಿನ ಬುದ್ಧರು ಈತನನ್ನು ನೋಡಿ ಧರ್ಮೋಪದೇಶ ಮಾಡಬಹುದೆಂದು ಹಾಗೆ ಹೇಳಿ ಸತ್ತು ಹೋದರು. ತಂದೆಯ ಮಾತನ್ನು ಪೂರೈಸಲು ಸಿಗಾಲನು ರಾಜಗೃಹ ನಗರದಿಂದ ಹೊರಕ್ಕೆ ಬಂದು ಒದ್ದೆ ಬಟ್ಟೆಯನ್ನು ಉಟ್ಟು ಪೃಥ್ವಿಯ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಮತ್ತು ಊರ್ಧ್ವ ಅಧೋ ದಿಕ್ಕುಗಳಿಗೆ ನಮಸ್ಕರಿಸ್ತಾರೆ. ಉತ್ತರ 4, ಕೆಳಗೆ ಮತ್ತು ಮೇಲೆ 8 ದಿಕ್ಕುಗಳಿಗೆ ಪೂಜೆ ಮಾಡ್ತಿರ್ತಾನೆ. ಪೂಜೆ ಮಾಡಿದ ಕೂಡಲೇ ಒಂದು ದಿನ ಬುದ್ಧ ಭಗವಾನರ ಭಿಕ್ಷೆಗಾಗಿ ರಾಜಗೃಹದ ಪಟ್ಟಣದೊಳಗೆ ಹೋಗುವಾಗ ಆ ಯುವಕನು ಒದ್ದೆ ಬಟ್ಟೆಯಲ್ಲಿ ದಿಕ್ಕುಗಳಿಗೆ ನಮಸ್ಕರಿಸುವುದನ್ನು ನೋಡಿದರು ಮತ್ತು ಹೀಗೆ ಕೇಳಿದರು. ಭಗವಾನ್ ತಮ್ಮ ಆಹಾರ ಕೈ ಒಂದು ದಿನದ ಆಹಾರ 2 ಅಥವಾ 3 ಮನೆ ಅಷ್ಟೇ ಮಾಡ್ತಿದ್ರು. ಅಷ್ಟು ಸಿಕ್ಕಲು ಹೊಳೆ ಬರ್ತಿದ್ರು, ಮತ್ತೆ ಚಿಕ್ಕ ಹೋಗ್ತಿದ್ರು. ಇವತ್ತು ಎಷ್ಟು ಬೇಕು, 2 ಚಪಾತಿ, ಇಷ್ಟು ಅನ್ನ, ಸಾಕು. ಹಾಗೆ ನೋಡ್ತಾ ಇದ್ದಾಗ ಅವ ಒದ್ದೆ ಬಟ್ಟೆಯಲ್ಲಿ ನಡುಗುತ್ತಾ ದಿಕ್ಕುಗಳಿಗೆ ಪೂಜೆ ಮಾಡ್ತಿದ್ದ. ಒಂದು ದಿನ ಬುದ್ಧರು ಭಿಕ್ಷೆಗಾಗಿ ಆಯ್ತಾ. ಯುವಕ ಗೃಹಸ್ಥನೇ ಒದ್ದೆ ಬಟ್ಟೆಯನ್ನು ಉಟ್ಟುಕೊಂಡು 4 ದಿಕ್ಕುಗಳಿಗೆ ಮತ್ತು ಊರ್ಧ್ವ ಅಧೋ ದಿಕ್ಕುಗಳಿಗೆ ನಮಸ್ಕರಿಸುವುದೇ ಏತಕ್ಕೆ ಅಂತ ಕೇಳ್ತಾನ. ಯಾಕೆ ಕೇಳ್ತಾನ? ಮತ್ತೆ ನನ್ನ ತಂದೆಯು ಮರಣಪೂರ್ವದಲ್ಲಿ ಹೀಗೆ ಹೇಳಿದನು, ಮಗು ದಿಕ್ಕುಗಳಿಗೆ ನಮಸ್ಕರಿಸು, ನಾನು ಪಿತೃವಚನವನ್ನು ಪಾಲಿಸುವುದಕ್ಕಾಗಿ ಹಾಗೆ ಮಾಡುತ್ತಿದ್ದೇನೆ ಎಂದು ಶಿಗಾಲನ್ನು ಹೇಳಿದನು. ನಮ್ಮ ತಂದೆ ಹೇಳಿದ್ರೆ ನಾನು ಮಾಡಲ್ಲ. ನನಗೆ ಗೊತ್ತಿಲ್ಲ ಏನು. ಆದ್ರೆ ಭಗವಾನ್ ಬುದ್ಧರಿಗೆ ಎಲ್ಲ ಗೊತ್ತ್ರಿ. ಯಾಕಂದ್ರೆ ತ್ರಿಕಾಲ ಜ್ಞಾನಿ ಅವರು. ಆ್ಯಕ್ಚುಲಿ ಭಗವಾನ್ ಬುದ್ಧರು ಆಗಿ ಹೋಗ್ಯಾರ. ನನಗೆ ಯಾರಿಗೂ ನೋವು ಮಾಡ್ತಿದ್ದಿಲ್ಲ, ಒಳ್ಳೇದೇ ಹೇಳ್ತಿದ್ರು.
ಗೃಹಪತಿ ಪುತ್ರ ಶ್ರೇಷ್ಠರಾದವರು ಈ ರೀತಿ ನಮಸ್ಕರಿಸುವುದಿಲ್ಲ, ದಿಕ್ಕುಗಳಿಗೆ ಹೇಗೆ ವಂದಿಸಬೇಕು ಎಂಬುದನ್ನು ನಾನು ತಿಳಿಸುತ್ತೇನೆ ಕೇಳು ಎಂದು ಭಗವಾನ್ ಬುದ್ಧರು ಹೇಳಿದರು. ಹಾಗೆ ಆಗಲಿ ಬಂತೆ ಎಂದು ಸಿಗಲ್ಲ. ಗೃಹಪತಿ ಪುತ್ರ ಉತ್ತಮ ಶಿಷ್ಯನು 4 ಕರ್ಮ ಕ್ಲೇಶಗಳನ್ನು ವರ್ಜಿಸುತ್ತಾನೆ. 4 ಪಾಪ ಭಾವನೆಗಳು ಆತನಲ್ಲಿ ಇರುವುದಿಲ್ಲ. ಸಂಪತ್ತಿಗೆ ಅಪಾಯವನ್ನು ಮಾಡುವ 6 ಮಾರ್ಗದಲ್ಲಿ ಆತನು ನಡೆಯುವುದಿಲ್ಲ. ಬಿಡಬೇಕಾದ 4 ಕರ್ಮ ಕ್ಲೇಶಗಳು ಯಾವುವು? ಪ್ರಾಣಿ ವಿಷಯ, ಕಳ್ಳತನ, ವ್ಯಭಿಚಾರ ಮತ್ತು ಸುಳ್ಳಾಡುವುದು. ಇವು ನೀವು ಮೇಂಟೈನ್ ಮಾಡಬೇಕು. ಸುಮ್ಮನೆ ದಿಕ್ಕುಗಳಿಗೆ ಪೂಜೆ ಮಾಡೋದು, ಅವು ಯಾರೋ ಹೇಳ್ದ ಕೇಳಿದ್ರೆ ಅದು ಅಲ್ಲ ಅಂತ ಹೇಳ್ತಾರೆ, ಮಾಡಬಾರದು. ಈ 4 ಕರ್ಮ ಕ್ಲೇಶಗಳಿಗೆ ಕಾರಣವಾಗುವ ಭಾವನೆಗಳು ಅವು ರಾಗ, ದ್ವೇಷ, ಮೋಹ ಮತ್ತು ಭಯ. ಇವುಗಳಿಂದ ಕೂಡಿದ ಭಾವನೆಗಳು. ರಾಗ, ದ್ವೇಷ, ಮೋಹ ಮತ್ತು ಭಯ ಹೊಂದಿದವನು ಧರ್ಮದಿಂದ ದೂರ ಇರುತ್ತಾನೆ. ಅಂಥವನು ಯಶಸ್ಸು ಕೃಷ್ಣ ಪಕ್ಷದ ಚಂದ್ರನಂತೆ ಕುಂದಿ ಹೋಗುತ್ತದೆ. ಈ ಕ್ಲೇಶಗಳನ್ನು ವಚಿಸುವವನು ಧರ್ಮಕ್ಕೆ ಹತ್ತಿರವಾಗುತ್ತಾನೆ. ಆತನು ಯಶಸ್ಸು ಮತ್ತು ಕೀರ್ತಿ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳಗುತ್ತದೆ. ಧರ್ಮವನ್ನು ನೀವು ಪಾಲಿಸಬೇಕು, ಪಂಚಶೀಲ ಪಾಲಿಸಬೇಕು, ಅಷ್ಟಾಂಗ ಮಾರ್ಗ ಸಾಧ್ಯದಷ್ಟು ಪಾಲಿಸಬೇಕು. ಅವಾಗ ನೀವೀಗ ಯಶಸ್ಸು ತರೀತದ ಅಂತ ಹೇಳ್ತಾರೆ. ಗೃಹಪತಿ ಪುತ್ರ ಸುರೇ ಮದ್ಯ ಸೇವನೆಯಿಂದ 6 ಅಪಾಯಗಳುಂಟು: ಧನಹಾನಿ, ಕಲಹ, ಕೆಟ್ಟ ಹೆಸರು, ಕೋಪ, ರೋಗ ಮತ್ತು ಅವಿವೇಕ. ಇದೇ ಅದರ ಫಲಿತಾಂಶಗಳು. ಇವುಗಳಿಂದ ಅವನು ಧ್ವಂಸನಾಗ್ತಾನೆ. ನೋಡಿ ಭಗವಾನ್ ಬುದ್ಧರು ಎಷ್ಟು ಹೇಳ್ತಾರೆ. ಸೊ ಎಲ್ಲರೂ ನಾವು ಈ ರೀತಿ ಪಾಲಿಸಿದೆ ಅಂದರೆ ಎಲ್ಲರೂ ಸಮಾನತೆಯನ್ನು ಬಾಳ್ಬೇಕಿಲ್ಲ. ಆಸ್ತಿ ಕೂಡ ಹೆಚ್ಚಿರಬಾರ್ದು ಅಂತ ಹೇಳ್ತಾರೆ ಭಗವಾನ್ ಬುದ್ಧರು. ಆಸ್ತಿ ಹೆಚ್ಚಿತ್ತಪ್ಪ ಅಂದರೆ ನೀವು ಕಾಪಾಡಬೇಕಾಗ್ತದೆ, ಅದು ಕಳ್ತನ ಆಗ್ತದೆ. ನಿಮ್ಗೆ ಎಷ್ಟು ಬೇಕಂತ ತಿಳ್ಕೊಳ್ರಿ, ಎಲ್ಲರಿಗೂ ಹಂಚಬೇಕು, ಸ್ವಲ್ಪ ಹೆಚ್ಚಿಗೆ ಬಂದ್ರೆ ಅಂತ ಹೇಳ್ತಾರೆ ಭಗವಾನ್ ಬುದ್ಧರು. ಆ ಕಾಲದಲ್ಲಿ ಬೀದಿಯಲ್ಲಿ ಅಲೆದಾಡುವುದರಿಂದ 6 ಅಪಾಯಗಳುಂಟು: ತನ್ನ ಜೀವಕ್ಕೆ ಅಪಾಯ, ಹೆಂಡರುಗಳಿಗೆ ಮರ್ಯಾದೆ ಇಲ್ಲ, ಮಕ್ಕಳಿಗೆ ರಕ್ಷಣೆ ಇಲ್ಲ, ಪಾಪಿ ಎಂದು ಜನರು ಕರೆಯುತ್ತಾರೆ. ಅವನು ನಿಂದೆ ಬೈಗಳಿಗೆ ಒಳಗಾಗುತ್ತಾನೆ. ಬಹುವಿಧದ ಭಯ ಉಂಟಾಗುತ್ತದೆ. ಆತನು ನಾಶವಾಗುತ್ತಾನೆ. ಕುಡಿದು ಎಲ್ಲೆಲ್ಲೋ ಬಿದ್ದುಬಿಟ್ರೆ ಏನಾಗ್ತದೆ? ತಂದೆ ತಾಯಿಗೆ, ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಹೆಂಡತಿಗೆ ನಾಶ ಆಗ್ತದೆ. ಅದಕ್ಕೆ ಇವನ್ನೆಲ್ಲ ಕಂಟ್ರೋಲ್ದಲ್ಲಿರಬೇಕು. ಭಗವಾನ್ ಬುದ್ಧರು ಅವಾಗ ಹೇಳ್ಯಾರ. ಜೂಜಿನಲ್ಲಿ ತೊಡಗುವುದರಿಂದ 6 ಅಪಾಯಗಳುಂಟು: ಗೆದ್ದಾಗ ವೈರವು, ಸೋತಾಗ ಹಣವ್ಯಯ, ಧನನಾಶ, ಸಭೆಯಲ್ಲಿ ಅಗೌರವ, ಮಿತ್ರರು, ಅಧಿಕಾರಿಗಳು ದೂರವಾಗುತ್ತಾರೆ, ಕೊಟ್ಟು ತರುವವರು ದೂರಾಗುತ್ತಾರೆ. ಇವು ಜೂಜಾಟದಿಂದ ಆಗುವ ಅಪಾಯಗಳು. ಜೂಜುಕೋರನ ಹೆಂಡತಿ ಮಕ್ಕಳನ್ನು ಸಾಕಲಾರನು, ಆತನು ನಾಶವಾಗುತ್ತಾನೆ. ಗೃಹಪತಿ ಪುತ್ರ ದುಷ್ಟರ ಸಂಘದಿಂದ ಆಗುವ ಅಪಾಯಗಳು ಅವು: ಧೂರ್ತನಾದವನ, ವೈಭಿಚಾರಿಯ, ಹುಡುಕನ, ಮೋಸಗಾರನ, ವಂಚಕನ, ಹಿಂಸಿಸುವವನ ಇವರ ಜೊತೆಗೆ ಇರಬೇಕಾಗುತ್ತದೆ. ಈ ಜನರಿಂದ ಅಪಾಯಗಳು. ಹೀಗೆ ಮಾಡಿದರೆ ಧ್ವಂಸನಾಗುತ್ತಾನೆ. ಸೋಮಾರಿತನದಿಂದ ಆಗುವ 6 ಅಪಾಯಗಳು ಅವು ಅಂತ ಕೇಳ್ತಾರೆ, ಸಿಗಲ್ಲ. ಈಗ ಬಹಳ ಚಳಿ ಇದೆ, ಈಗ ಬಹಳ ಸೆಕೆ ಇದೆ, ಈಗಿನ ಕಾಲವಾಗಿಲ್ಲ, ಈಗಂತೂ ಕಾಲ ಮೀರಿ ಹೋಯಿತು, ತುಂಬ ಹಸಿವೆ ಆಗಿದೆ, ಹೊಟ್ಟೆ ತುಂಬಿ ಹೋಗಿದೆ, ಹೀಗೆ ಎತ್ತಿಕೊಳ್ಳುತ್ತಾ ಕೆಲಸ ಮಾಡುವುದಿಲ್ಲ, ಅಂಥವನ್ನು ಧ್ವಂಸನಾಗುತ್ತಾನೆ. ಮತ್ತೆ ಬುದ್ಧನು ಹೀಗೆಂದನು: ಪಾನಕ್ಕಾಗಿ ಸ್ನೇಹಿತರಾಗುತ್ತಾರೆ, ಅವರು ಸ್ನೇಹಿತರಲ್ಲ. 10 ಹುಟ್ಟಿದ ಮೇಲೆ ಮಲಗುವನು, ಪರನಾರಿಯಲ್ಲಿ ಅನರಕ್ತನಾಗುವನು, ವೈರತ್ವವನ್ನು ಬೆಳೆಸುವನು, ಕಠಿಣ ಸಹೃದಯಿ, ಅನರ್ಥ ಉಂಟ ಮಾಡುವವನು ಧ್ವಂಸನಾಗುತ್ತಾನೆ. ಪಾಪಿಗಳ ಹಿಂದೆ ಸಂಗಾತ ಮಾಡುವನು, ಈ ಲೋಕ ಪರಲೋಕಗಳ ಎರಡರಿಗೂ ಧ್ವಂಸವಾಗಿ ಹೋಗುತ್ತಾನೆ. ಗೃಹಪತಿ ಪುತ್ರ, ಈ 4 ಬಗೆಯ ಜನರ ಮಿತ್ರ ರೂಪದ ವೈರಿಗಳು ಇದ್ದುದೆಲ್ಲವನ್ನು ಕಿತ್ತುಕೊಳ್ಳುವವರು, ಬರೀ ಮಾತನಾಡುವವನು, ಹೊಗಳುತ್ತಿರುವವನು, ನಷ್ಟ ಉಂಟು ಮಾಡುವವನು. ಗೃಹಪತಿ ಪುತ್ರ, ಈ 4 ಬಗೆಯ ಜನರು ಒಳ್ಳೆಯ ಮಿತ್ರರನ್ನು ತಿಳಿ, ಉಪಕಾರ ಮಾಡುವವನು, ಸುಖ ದುಃಖಗಳಲ್ಲಿ ಹಾಗೆಯಾಗಿರುವವನು, ಬುದ್ಧಿವಾದ ಹೇಳುವವನು ಮತ್ತು ಅನುಕಂಪ ಹೊಂದಿರುವವನು. ಇವರು ನಿಮ್ಮ ಒಳ್ಳೆಯ ಗೆಳೆಯರಂತೆ ಹೇಳ್ತಾರೆ. ಹೀಗೆಂದು ಆದ ಮೇಲೆ ಭಗವಂತರು ಮತ್ತೆ ಹೇಳಿದರು: ಗೃಹಪತಿ ಪುತ್ರ, 6 ದಿಕ್ಕುಗಳು ಯಾವುವು? ಅವ್ರು ಏನು ಮಾಡ್ತಿದ್ರು? ಸುಖ ಯಾವ ಏನು ಮಾಡ್ತಿದ್ರು? 8 ದಿಕ್ಕುಗಳನ್ನು ಪೂಜೆ ಮಾಡಿ. ಯಾಕೆ ಪೂಜೆ ಮಾಡ್ಲಿಕ್ಕತ್ತೀಯ ಗೊತ್ತಿದೆ? ನಿಮ್ಮ ತಂದೆ ಹೇಳಿದ್ರು ಪೂಜೆ ಮಾಡೋದು. ಅದರ ಅರ್ಥ ಏನು? ಭಗವಾನ್ ಬುದ್ಧನಿಗೆ ಗೊತ್ತಿರ್ತದೆ. ಅವ್ರೇನಾಗ್ತಾರೆ ನೋಡಿ. ಹೀಗೆಂದು ಆದ ಮೇಲೆ ಭಗವಾನ್ ಮತ್ತೆ ಕೇಳಿದರು: ಗೃಹಪತಿ ಪುತ್ರ, 6 ದಿಕ್ಕುಗಳು ಯಾವುವು? ಮಾತಾ ಪಿತರರೇ ಪೂರ್ವ ದಿಕ್ಕ. ಪೂರ್ವ ದಿಕ್ಕ ಅಂದರೆ ಅಂದ್ರೆ ಮಾತಾ ಪಿತರರು. ಅದಕ್ಕೆ ಪೂರ್ವ ದಿಕ್ಕಿಗೆ ನಾವು ಪೂಜೆ ಮಾಡಿದ್ರೆ ತಂದೆ ತಾಯಿಗೆ ಪೂಜೆ ಮಾಡ್ದಂಗೆ. ಆಚಾರ್ಯರು ದಕ್ಷಿಣ ದಿಕ್ಕ. ದಕ್ಷಿಣ ದಿಕ್ಕಿಗೆ ಆಚಾರ್ಯರು ಅಂದ್ರೆ ಬತ್ತೇಜಿಗಳು ಬರ್ತಾರೆ. ಭಗವಾನ್ ಬುದ್ಧರು ದಕ್ಷಿಣ ದಿಕ್ಕಿಗೆ ಪೂಜೆ ಮಾಡಬೇಕು. ಸೊ ಅವರು ಆಚಾರ್ಯರು ತಿಳಿದವರಂದ್ರೆ ಅವರಿಗೆ ನಾವು ಪೂಜ್ಯರು ಅಂತ ಕರಿತೀವಿ. ನಮ್ಮ ತಂದೆ ತಾಯಿಗೆ ಪೂಜ್ಯರು ಅಂತ ಕರಿತೀವಿ. ನಮ್ಮ ತಂದೆ ತಾಯಿ ಎಲ್ಲ ಪೂಜ್ಯರು, ಯಾರೇ ಎಲ್ಲ ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆಯದೇ ಮಾಡಿರ್ತಾರೆ. ಮತ್ತು ಆಚಾರ್ಯರು ದಕ್ಷಿಣ ದಿಕ್ಕ ಮತ್ತು ಪತ್ನಿ ಪುತ್ರರು
ಪಶ್ಚಿಮ ದಿಕ್ಕು ಮಿತ್ರರು, ಬುದ್ಧಿಗಳು. ಪಶ್ಚಿಮ ದಿಕ್ಕೇ ಬುದ್ಧಿಗಳು, ಮಿತ್ರರು. ಉತ್ತರ ದಿಕ್ಕು ದಾಸ ಕರ್ಮಚಾರಿಗಳು. ಸಾರಿ, ಇಲ್ಲಿ ಪತ್ನಿ ಪುತ್ರ ಆಯ್ತು, ಇವಾಯ್ತು ದಕ್ಷಿಣ ದಿಕ್ಕು. ಮಿತ್ರರು ಬುದ್ಧಿ ಹೇಳೋ ಉತ್ತರ ದಿಕ್ಕ. ದಾಸ ಕರ್ಮಚಾರಿಗಳು ಅದೋ ದಿಕ್ಕ. ಅದೋ ದಿಕ್ಕ ಅಂದ್ರೆ ಅದು ಮೇಲಿಂದ ಅದೋ ದಿಕ್ಕ. ಸಮಾನ ಬ್ರಾಹ್ಮಣರು ಊರ್ಧ್ವ ದಿಕ್ಕ. ಇವರೆಲ್ಲರಿಗೂ ಒದಿಸಬೇಕು. ಸಮಾನ ಬ್ರಾಹ್ಮಣರು ಸಮಾನರು ಅಂತಿದೆ ಬುದ್ಧಿಸ್ಟರಿಗೆ ಯಾವಾಗ. ಆಮೇಲೆ ಸಮಾನರು ಅಂದ್ರೆ ತಿಳಿದವರು, ಬ್ರಾಹ್ಮಣರು ಅಂದ್ರೆ ತಿಳಿದವರು, ಜ್ಞಾನವನ್ನು ಹೊಂದಿದವರು, ಪಾಪಗಳನ್ನು ಮಾಡಲಾರವರು, ಒಳ್ಳೆಯದು ಮಾಡಬೇಕು ಎಲ್ಲರಿಗೆ, ಅವರಿಗೆ ಸಮಾನ ಬ್ರಾಹ್ಮಣರು ಅಂತಿದೆ. ಪುತ್ರನಾದವನು ಮಾತಾಪಿತರು ಪೂರ್ವ ದಿಕ್ಕ ಎಂದು ತಿಳಿದು 5 ರೀತಿಯಲ್ಲಿ ಪೂಜಿಸಬೇಕು. ಅವರಿಗೆ ಬೇಕಾದ ಆಹಾರ ಬಟ್ಟೆಗಳನ್ನು ಒದಗಿಸಬೇಕು. ವಂಶವನ್ನು ಗಳಿಸಬೇಕು. ಆಸ್ತಿಯನ್ನು ಸರಿಯಾಗಿ ಭಾಗ ಮಾಡಬೇಕು. ಅವರ ಮರಣಾನಂತರ ಅವರ ಪುಣ್ಯಾನುಮೋದನೆಗಾಗಿ ದಕ್ಷಿಣೆ ನೀಡಬೇಕು. ಸಕಲ ಕರ್ತವ್ಯವನ್ನು ಈಡೇರಿಸಬೇಕು ತಂದೆ ತಾಯಿಗಳಿಗೆ. ಅದೇ ರೀತಿ ಹೀಗೆ ಪುತ್ರರಿಂದ ಸೇವಿಸಿಕೊಂಡ ಮಾತಾಪಿತರು ತಮ್ಮ ಮಗನಿಗೆ ಪ್ರೀತಿಸಬೇಕು. ಅವನ ಪಾಪವನ್ನು ಮಾಡದಂತೆ ನೋಡಿಕೊಳ್ಳಬೇಕು. ಪುಣ್ಯವನ್ನು ಮಾಡುವಂತೆ ಮಾಡಬೇಕು. ಕುಶಲ ಕಲೆ ಕಸುಬನ್ನು ಕಲಿಸಬೇಕು. ಸಕಾಲದಲ್ಲಿ ಮದುವೆ ಮಾಡಬೇಕು. ಸಕಾಲದಲ್ಲಿ ಆಸ್ತಿಯನ್ನು ವಹಿಸಿಕೊಡಬೇಕು. ಹೀಗೆ ಪೂರ್ವ ದಿಕ್ಕನ್ನು ರಕ್ಷಿಸುವುದರಿಂದ ಕ್ಷೇಮ ಹೋಗುತ್ತದೆ. ಎಲ್ಲರ ಕರ್ತವ್ಯಗಳ ಬಗ್ಗೆ ಬುದ್ಧ ಭಗವಾನರು ಹೇಳ್ತಾರೆ. ಶಿಷ್ಯನಾದವನು ಆಚಾರ್ಯರನ್ನು ದಕ್ಷಿಣ ದಿಕ್ಕಿನಿಂದ ಗೌರವಿಸಬೇಕು. ಅವರು ಬಂದಾಗ ಎದ್ದು ನಿಲ್ಲಬೇಕು. ಹತ್ತಿರವಿದ್ದಾಗ ಪೂಜಿಸಬೇಕು. ಅವರ ಶುಶ್ರೂಷೆ ಮಾಡಬೇಕು. ಅವರ ಪರಿಚಾರಿಕೆಯನ್ನು ಮಾಡಬೇಕು. ಅವರು ಕಲಿಸುವುದನ್ನು ಸರಿಯಾಗಿ ಕಲಿಯಬೇಕು. ಆಚಾರ್ಯರು ಶಿಷ್ಯನನ್ನು 5 ರೀತಿಯಲ್ಲಿ ಪ್ರೀತಿಸಬೇಕು. ಶಿಷ್ಯನನ್ನು ಪುನೀತನನ್ನಾಗಿ ಮಾಡಬೇಕು. ಎಲ್ಲ ಕುಶಲ ಕಲೆಗಳನ್ನು ಕಲಿಸಬೇಕು. ಮಿತ್ರರು ಸಹೋದ್ಯೋಗಿಗಳು ಅವನನ್ನು ಪ್ರೀತಿಸುವಂತೆ ಬೆಳೆಸಬೇಕು. ತನ್ನನ್ನು ರಕ್ಷಿಸುವಂತೆ ಬುದ್ಧಿವಂತನಾಗಿ ಮಾಡಬೇಕು. ಗುರು ಶಿಷ್ಯರ ಈ ನಡತೆಯಿಂದ ದಕ್ಷಿಣ ದಿಕ್ಕು ಸಂರಕ್ಷಣೆಯಾಗುತ್ತದೆ. ಅದರಿಂದ ಕ್ಷೇಮವಾಗುತ್ತದೆ. ಪತಿಯಾದವನು 5 ರೀತಿಯಲ್ಲಿ ಪತ್ನಿಯನ್ನು ಪೋಷಿಸಬೇಕು. ಆಕೆಯನ್ನು ಗೌರವದಿಂದ ಕಾಣಬೇಕು. ಅವಳಿಗೆ ಅವಮಾನವಾಗದಂತೆ ನೋಡಿಕೊಳ್ಳಬೇಕು. ಅವಳಿಗೆ ದ್ರೋಹ ಮಾಡಬಾರದು. ಮನೆಯ ಅಧಿಕಾರವನ್ನು ಅವಳಿಗೆ ಕೊಡಬೇಕು. ಅವಳಿಗೆ ಬೇಕಾದ ಅಲಂಕಾರ ವಸ್ತುಗಳನ್ನು ಒದಗಿಸಬೇಕು. ಪತಿಯನ್ನು 5 ರೀತಿಯಲ್ಲಿ ಪ್ರೀತಿಸಬೇಕು. ಮನೆಯ ಕೆಲಸವನ್ನು ಚೆನ್ನಾಗಿ ಮಾಡಬೇಕು. ಬಂಧು ಬಳಗವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಂಬಿಕೆಯಿಂದ ಇರಬೇಕು. ಅವನ ಸಂಪತ್ತನ್ನು ರಕ್ಷಿಸಬೇಕು. ಎಲ್ಲ ಕಾರ್ಯಗಳನ್ನು ದಕ್ಷತೆಯಿಂದ ಮಾಡಬೇಕು. ಹೀಗೆ ಪತಿ ಪತ್ನಿಯರ ಸಂಬಂಧ ಪಶ್ಚಿಮ ದಿಕ್ಕೆಂದು ತಿಳಿಯಬೇಕು. ಅದನ್ನು ಸಂರಕ್ಷಿಸುವುದರಿಂದ ಎಲ್ಲರಿಗೂ ಕ್ಷೇಮ ಹೋಗುತ್ತದೆ. ಗೆಳೆಯನಾದವನು ತನ್ನ ಮಿತ್ರನನ್ನು 5 ರೀತಿಯಲ್ಲಿ ನೋಡಿಕೊಳ್ಳಬೇಕು. ಅಗತ್ಯ ಬಿದ್ದಾಗ ಅವನಿಗೆ ಬೇಕಾದನ್ನು ಕೊಡಬೇಕು. ಅವರಲ್ಲಿ ಪ್ರೀತಿಯನ್ನು ಇರಿಸಬೇಕು. ಹಣ ಸಹಾಯ ಮಾಡಬೇಕು. ತನ್ನ ಸಮಾನತೆ ನೋಡಿಕೊಳ್ಳಬೇಕು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು. ಮಿತ್ರನಾದವನು ತನ್ನ ಗೆಳೆಯನನ್ನು ಈ ರೀತಿ ಪ್ರೀತಿಸಬೇಕು. ಅವನು ಕುಡಿದು ಮತಿಭ್ರಮಣನಾಗದಂತೆ ನೋಡಿಕೊಳ್ಳಬೇಕು. ಕುಡಿದು ಬುದ್ಧಿಗೇಡಿ ಆಗಿದ್ದಾಗ ಅವನ ಸಂಪತ್ತನ್ನು ಸಂರಕ್ಷಿಸಬೇಕು. ಅವನು ಭಯಗೊಂಡಾಗ ಆಶ್ರಯವನ್ನು ಒದಗಿಸಬೇಕು. ಅವನು ಆಪತ್ತಿನಲ್ಲಿ ಸಿಕ್ಕಿಕೊಂಡಾಗ ಅವನ ಕೈ ಬಿಡಬಾರದು. ಅವನ ಕುಟುಂಬವನ್ನು ರಕ್ಷಿಸಬೇಕು. ಈ ರೀತಿ ಮಿತ್ರರು ಸಂಗಡಿಗರು ಉತ್ತರ ದಿಕ್ಕನ್ನು ತಿಳಿದು ಅದನ್ನು ರಕ್ಷಿಸಬೇಕು. ಅದರಿಂದ ಕ್ಷೇಮವಾಗುವುದು. ಸ್ವಾಮಿಯಾದವನು ತನ್ನ ದಾಸ ಕರ್ಮಚಾರಿಗಳನ್ನು ಈ ರೀತಿ ನೋಡಿಕೊಳ್ಳಬೇಕು. ಅವನ ಶಕ್ತಿಗೆ ತಕ್ಕಂತೆ ಅವನಿಗೆ ಕೆಲಸ ವಹಿಸಬೇಕು. ಸಕಾಲಕ್ಕೆ ಊಟವನ್ನು ವೇತನವನ್ನು ಕೊಡಬೇಕು. ಅವನ ಕಾಯಿಲೆಗಳಿದ್ದಾಗ ತಕ್ಕ ಚಿಕಿತ್ಸೆಯನ್ನು ಮಾಡಿಸಬೇಕು. ತನಗೆ ಮಾಡಿದ ರುಚಿ ಪದಾರ್ಥಗಳನ್ನು ಅವನಲ್ಲಿ ಕೂಡ ಹಂಚಿಕೆಯಾಗಬೇಕು. ದಾಸ ಕರ್ಮಚಾರಿಗಳು ತಮ್ಮ ಸ್ವಾಮಿಯನ್ನು 5 ರೀತಿಯಲ್ಲಿ ನೋಡಿಕೊಳ್ಳಬೇಕು. ಅವನು ಹೇಳುವ ಮೊದಲೇ ತಾವು ಹೇಳಬೇಕು. ಅವನು ಮಲಗಿದ ಮೇಲೆ ಅವರು ಮಲಗಬೇಕು. ಅಂದ್ರೆ ದಾಸ ಅಂದ್ರೆ ನೌಕರಿ ಕೊಟ್ಟವು ಒಡೆಯನಿಗೆ. ದಾಸ ಅಂದ್ರೆ ಈಗ ನಾವು ನೌಕರಿ ಮಾಡಿದ್ರೆ ನಮ್ಮ ಹೈಯರ್ ಆಫೀಸರ್ ನಮಗೆ ಈ ರೀತಿ ನೋಡ್ಕೊಳ್ಬೇಕು. ಕೊಟ್ಟಿದ್ರಲ್ಲಿ ತೃಪ್ತಿ ಪಡಬೇಕು. ಮಾಡಬೇಕಾದ ಕೆಲಸ ಅಂದ್ರೆ ದಾಸನ ಕೆಲಸ. ಮಾಡಬೇಕಾದ ಕೆಲಸವನ್ನು ಚೆನ್ನಾಗಿ ಮಾಡಬೇಕು. ಅವನ ಕೀರ್ತಿಯನ್ನು ಹರಡಬೇಕು. ಈ ರೀತಿ ಸ್ವಾಮಿ ಸೇವಕರ ಸಂಬಂಧ ಅದೋ ದಿಕ್ಕವೆಂದು ತಿಳಿದು ಅದನ್ನು ಸಂರಕ್ಷಿಸಬೇಕು. ಅದಕ್ಕೆ ಕ್ಷೇಮವಾಗುವುದು. ಹೀಗೆ ಗೌರವ ಪಡೆದ ಸಮಾನ ಬ್ರಾಹ್ಮಣರು ಆತನನ್ನು ಹೀಗೆ ರಕ್ಷಿಸುತ್ತಾರೆ. ಅಂದ್ರೆ ಈಗ ನಾವು ಉಪಾಸಕರು ಸಮಣರನ್ನು ನಾವು ಪೂಜಿಸಿದಾಗ ಆ ಸಮಣರು ನಮಗೇನು ಕೊಡಬೇಕು ಆ ರೀತಿ ಹೇಳ್ತಾರೆ ಭಗವಾನ್ ಬುದ್ಧರು. ಹೀಗೆ ಗೌರವ ಪಡೆದ ಸಮಣ ಬ್ರಾಹ್ಮಣರು ಆತನನ್ನು ಹೀಗೆ ರಕ್ಷಿಸುತ್ತಾರೆ. ಆತನ ಪಾಪ ಮಾಡುವುದನ್ನು ತಪ್ಪಿಸುತ್ತಾರೆ. ಪುಣ್ಯವನ್ನು ಮಾಡುವಂತೆ ಪ್ರೋತ್ಸಾಹಿಸುತ್ತಾರೆ. ಶುದ್ಧ ಮನಸ್ಸಿನಿಂದ ಅವನನ್ನು ಪ್ರೀತಿಸುತ್ತಾರೆ. ಅವನಿಗೆ ತಿಳಿಯಲಾರದನ್ನು ಹೇಳಿಕೊಡುತ್ತಾರೆ. ಅವನಿಗೆ ಸ್ವರ್ಗದ ಮಾರ್ಗವನ್ನು ತೋರಿಸುತ್ತಾರೆ. ಕಿರಾತನ ಪುತ್ರ ವಿವೇಕಿಯು ಶೀಲ ಸಂಪನ್ನನು ನಮ್ರಶಾಲಿಯು ಸಾಧುವು ಈ ರೀತಿ ಉತ್ತಮ ಪೂಜೆಯನ್ನು ದಿಕ್ಕಗಳಿಂದ ನೋಡಿ ಯಶಸ್ಸು ಪಡೆಯುತ್ತಾನೆ. ಹೆಚ್ಚಾಗಿ ನಿದ್ರೆ ಮಾಡದವನು, ಆಲಸ್ಯವಿಲ್ಲದವನು, ಆಪತ್ತಿನಲ್ಲಿ ಭಯಗೊಳ್ಳುವವನು, ಮೇಧಾವಿಯು ಯಶಸ್ಸನ್ನು ಪಡೆಯುತ್ತಾನೆ. ಗೆಳೆಯರನ್ನುಳ್ಳವನು, ದಯಾಳುವು, ರೈತರು, ಸ್ನೇಹಿತರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಳ್ಳುವವನು ಯಶಸ್ಸು ಪಡೆಯುತ್ತಾನೆ. ದಾನವನ್ನು ನೀಡುವನು, ಪ್ರಿಯವಂತನನ್ನು ನುಡಿಯುವನು, ಶೀಲವಂತನು, ಎಲ್ಲರನ್ನು ಸರಿಯಾಗಿ ಸಮನಾಗಿ ಕಾಣುವನು. ರಥದ ಚಕ್ರಕ್ಕೆ ಕೀಲು
ಕಡಾಣಿ ಮುಖ್ಯವಾಗಿರುವಂತೆ ಲೋಕಕ್ಕೆ ಮುಖ್ಯಸ್ಥನಾಗಿ ಅದನ್ನು ನಡೆಸಿಕೊಟ್ಟು ಹೋಗುತ್ತಾನೆ. ಹೀಗೆ ಹೇಳಿದ ಸಿಗಲನು ಎಷ್ಟು ಸೊಗಸಾಗಿ ಬಂದೇ, ಎಂಥ ಸೊಗಸಾದ ಮಾತುಗಳು, ದಾರಿ ತಪ್ಪಿದವರಿಗೆ ದಾರಿ ತೋರಿಸಿದಂತೆ ಕತ್ತಲೆ